ಅವಳಿಗೆ ಗೊತ್ತಾಯ್ತು ಇವಾಗ. ವೆರಿ ಹ್ಯಾಪಿ. ಪಪ್ಪಂಗೆ ಬೆಣ್ಣೆ ದೋಸೆ. ರಿಮೆಂಬರಾ? ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಿನ್ನೆ ಹಿಂದಿನ ದಿನದ ವ್ಲಾಗ್ನೇ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಮೂವಿ ಎಲ್ಲ ನೋಡಿ ಮಲಗಿ ಬೆಳಗ್ಗೆಲ್ಲ ಏನೂ ಇದು ಮಾಡಿರಲಿಲ್ಲ. ಹೇಳಬೇಕಂದ್ರೆ ಸಂಜೆ ಸ್ಟಾರ್ಟ್ ಮಾಡಿದ್ವಿ. ಸೊ ಸಂಜೆ ಟೊಮೆಟೊ ಕಾಯಿ ತೊಗೊಂಬಂದಿದ್ರಲ್ವ ಅಮ್ಮ, ಅಲ್ಲಿಂದ ಊರಿಂದ ನಾನು ಹಾಕಿ ಬೆಳೆಸಿದ್ದ ಗಿಡ. ಸೊ ಅಲ್ಲಿಂದ ಟೊಮೆಟೊ ಕಾಯಿ ಪಲ್ಯ ಅಂತ ಮಾಡ್ತಿದ್ದಾರೆ. ಸೊ ಅದ್ರ ಜೊತೆ ರಾತ್ರಿ ಮಜ್ಜಿಗೆನೂ ಕೂಡ ಕುಡಿತಾರೆ. ಈ ಸಮ್ಮರಲ್ಲಿ ಮಜ್ಜಿಗೆ ಕುಡಿದ್ರೆ ಬೆಸ್ಟ್ ಅಂತೇಳಿ ಅದನ್ನು ಕೂಡ ರೆಡಿ ಮಾಡ್ತಿದ್ದಾರೆ. ಸೊ ಇದನ್ನು ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವರ ಅಪ್ಪನ ಅವಳು 4 ತಿಂಗಳಾದಮೇಲೆ ನೋಡ್ತಿದ್ದಾಳೆ. ಹಾಸ್ಪಿಟಲ್ ವಿಸಿಟ್ ಇದೆ ಆ್ಯಂಡ್ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೇನು ಫಾಲೋ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡ್ಕೊಂಡು ನೋಡಿ. ಸೊ ನಾನು ತುಂಬ ದಿನ ಆಗಿತ್ತು, ಈವ್ನಿಂಗ್ ಸ್ವಲ್ಪ ಐಬ್ರೋಸ್ ಮಾಡ್ಸೋಣ ಅಂತ ಬಂದೆ. ಹೆಚ್ಚು ಕಮ್ಮಿ 6 ಮಂತ್ ಆಗೇ ಹೋಗ್ಬಿಟ್ಟಿತ್ತು. ಇವರು ಹೇಳಿದರು, ನಾನು ಸೀಮಂತಕ್ಕೆ ಬಂದಿದ್ರಲ್ವ ಅವಾಗ, ನಾನು ಸ್ವಲ್ಪ ನೀಟಾಗಿ ಮಾಡ್ಕೊಡ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು. ಸೊ ಹೋಗಿ ನೋಡಿದ್ರೆ ಇವರು ಕೂಡ ಕೆಡ್ಸ್ ಕೂರಿಸಿದ್ರು. ಮತ್ತೆ ಇನ್ನೊಂದು 6 ತಿಂಗಳು ಬಿಡೋಕ್ಕಾಗುತ್ತೆ, ಇಲ್ಲ ಸರಿ ಹೋಗಲಿ ಹೆಂಗೋ ಆಗುತ್ತೆ. ಏನು ಹೇಳ್ತಾರೆ ಗೊತ್ತಾ, ಎಲ್ಲ ಮಾತಾಡ್ಬಿಟ್ಟು ಹೋಗಿರ್ತಾರೆ, ಆಮೇಲೆ ಗೊತ್ತಾಗೋದು ಅವರು ಅದೇ ಮಾಡೋದು ಅಂತ ಹೇಳಿ. ಸೊ ನನ್ನ ಐಬ್ರೋಸ್ ಎಲ್ಲೋದ್ರೂ ಕರೆಕ್ಟಾಗಿ ಬರೋಲ್ಲ. ಸೊ 6 ಮಂತ್ ಆದಮೇಲೆ ಸ್ವಲ್ಪ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹೇರ್ ಕಟ್ ಮಾಡ್ತಿದ್ರು, ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಯಾವಾಗಾದರೂ ಏನಾದರೂ ಅಂದ್ಕೊಂಡ್ರೆ ಏನೇನೋ ಆಗೋಗ್ಬಿಡುತ್ತೆ. ಫಂಕ್ಷನ್ ಬೇರೆ ಬೇಕಿತ್ತು, ಇವಾಗಲೂ ಕೂಡ ಸರಿ ಹೋಗಲಿಲ್ಲ. ಸೊ ಅದೇ ಕಾಯಿಗೊಜ್ಜು ಜೊತೆ ನಾನು ಬಂದಾದಮೇಲೆ ಅದೇ ಸಾಂಬಾರು ಮಾಡಿ ಸ್ಟಾರ್ಟಿಂಗ್ ಹೋಗಿದ್ವಿ. ಅದಾದಮೇಲೆ ನಾನೊಬ್ಬಳೇ ಹೋಗಿದ್ದೆ. ಸೊ ನಾನು ಪಾಯಸ ಬೇಕು ಅಂತ ಹೇಳಿದೆ. ಸೊ ನಮ್ಮ ಬಾವ ಪಾಯಸ ಮಾಡಿಟ್ಟಿದ್ದಾರೆ, ಸಬ್ಬಕ್ಕಿ ಪಾಯಸನ. ನಾನು ಬರೀ ಪ್ಲೇನ್ ಮಾಡೋಕ್ಕೆ ಹೇಳಿದೆ, ಅವ್ರೇನೇನೋ ಹಾಕೆಲ್ಲ ಮಾಡಿದ್ದಾರೆ. ಅದಾದಮೇಲೆ ಅನ್ನ, ಸಾಂಬಾರು ಮತ್ತು ಪಲ್ಯ. ಬೆಳಗ್ಗೆ ಸ್ವಲ್ಪ ಪುಳಿಯೋಗರೆ ಮಾಡಿದರು, ಅದು ಕೂಡ ಇತ್ತು. ಸೊ ಊಟಕ್ಕೆ ಎಲ್ಲ ರೆಡಿಯಾಗಿತ್ತು. ಕಾಯಿ ರಸ ನೋಡಿ ಲಾಸ್ಟಲ್ಲಿ ಈ ಥರ ಬಂದಿದೆ. ನಾನು ಮಾಡುವಾಗ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಹೋಗಿದ್ದೆ. ಸೊ ಅದಾದಮೇಲೆ ಬಂದರೆ ಈ ಥರ ಕಾಯಿ ರಸ ಅಂದರೆ ಕಾಯಿ ಸಾಂಬಾರನ್ನ ಟೊಮೆಟೊ ಕಾಯಿ ಸಾಂಬಾರನ್ನ ಮಾಡಿದರು, ಮಸಾಲೆ ಎಲ್ಲ ಹಾಕಿ. ಅದಾದಮೇಲೆ ಒಂದು ಚಟ್ನಿ ಕೂಡ, ಅಂದರೆ ಬೆಳ್ಳುಳ್ಳಿ ಸಾಸಿವೆ ಅಂತ ಮಾಡ್ತಾರೆ, ಬೆಳ್ಳುಳ್ಳಿ ಸಾಸಿವೆನೂ ಕೂಡ ಮಾಡಿದರು. ಸೊ ಅವ್ರ ಮನೇಲಿ ಹಿಂಗೆ ಜನ ಇದ್ದರೆ ತುಂಬ ಏನನ್ನಾದರೂ ಮಾಡ್ತಿರ್ತಾರೆ, ಅಡುಗೆಗಳು ತುಂಬ ಆಗುತ್ತೆ. ಸೊ ರಾತ್ರಿ ಊಟ ಮಾಡಿ ಮಲಗಿದ್ವಿ, ಇನ್ನೊಂದು ಮೂವಿ ನೋಡಿ ರಾತ್ರಿ. ಸೊ ಅದಾದಮೇಲೆ ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣವೇ ತಿಂಡಿಗೆ ಬೇಗ ಹೋಗ್ಬೇಕಂತೇಳಿ ತಿಂಡಿಗೆ ರೆಡಿ ಮಾಡಿದ್ರು. ಮುಂಚೆ ಮಾತಾಡ್ತಿದ್ದಾರೆ ನೋಡಿ. ಏನೇ ಮಾಡ್ತಿದ್ಯಾ? ಎಲ್ಲರಿಗೂ ತಲೆ ಕೂದಲಿಡಿ, ಎಲ್ಲರಿಗೂ ಬಾರಿಸು. ಅದು ಹಿಂಗ ಅನ್ನೋದು ನೋಡು, ಏನೋ ಜೋರಾಗಿ ಕಿರ್ತಿದ್ದೀನಿ ಅಂತ ಹಿಂಗ ಇಟ್ಕೊತಾಳೆ. ಬಿಡ್ಲಿಲ್ಲ ಅಂದ್ರೆ ಹಂಗಳದು. ಬಿಟ್ಟು ಇಟ್ಟು ಮನೆ ಸರ್ರಿಗೆ ಖುಷಿ ಸಿಗಲ್ಲ. ಪೆಟ್ ಮಾಡ್ತಾಳೆ ಅವಳು. ಅವಳೆಲ್ಲ ಹೊಸಬ್ಳು, ಅವಳು ಬಂದು ಎಷ್ಟು 7 ತಿಂಗಳಾಯ್ತವಳು. ಅದು ಏನ್ ಗೊತ್ತಾ, ಹಿಂಗ್ ಹಿಡ್ದಿನಲ್ಲ, ಇನ್ನು ಈ ತರ ಕಿರ್ಚಿದ್ರೆ ಇನ್ನೂ ನೋವಾಯ್ತೆ ಅಂತ ಅವ್ರಿಗೆ ಅಂತಲೇನ. ಅದಕ್ಕೆ ಬಲ್ಗೈಲಿ ತಲೆ ನನ್ನ ಕೈಲಿ ಇಷ್ಟೇ, ಇಲ್ಲಿಂದ ಇನ್ನು ಎತ್ಕೊಂಡು ನಾವೇನ್ ಮಾಡಿದ್ವಿ. ನಾನು ಮೂವಿಗೆ ಪರ್ಸೆಂಟ್ ಡೈಲಿ ಅರ್ಧ ನಂಗೆ ಪರ್ಚು ಅಂತೆ ಅಂತ ಒಂದ್ 2 ಸತಿ ಪರ್ಚಿದ್ದು ಅಲ್ಲ. ಬೆಳಗ್ಗೆ ಅರ್ಧ ಗಂಟೆ ಪುಟಾಣಿ ಅಂತ ಅರ್ಧ ಗಂಟೆ ಟಾರ್ಚರ್ ಕೊಡ್ತೀಯ, ಮತ್ತೆ ಮಧ್ಯಾಹ್ನ ಫೋನ್ ಮಾಡ್ತೀಯ, ಮತ್ತೆ ಅರ್ಧ ಗಂಟೆ ಟಾರ್ಚರ್ ಕೊಡ್ತೀಯ. ಮಮ್ಮಿ ಕಟಿಂಗ್ ಮಾಡಿಸ್ಕೊಂಡು ದುಡ್ಡು ಕೊಡ್ತೀನಿ. ನಮ್ಮ ಮನೇಲಿ ನಂಗೆ ಮಾಡಿಸೋ ನಂಗೆ ಇಲ್ಲ. ಒಂದಂದ್ರೆ ಅವನ ತರ ಇಲ್ಲೂ ವಿರಾಟ್ ಕೊಹ್ಲಿ ಕಟಿಂಗ್ ಮಾಡಿಸೋ. ಅವ್ನಿಗೆ ಯಾರು ಏನು ಹೇಳ್ಬಿಡಿ, ಮನೆಗೆ ಬಂದು ಬಾತ್ರೂಮ್ ಇಡೀ ದಿನ ಆಡ್ತಾ ಕೂತಿರ್ತಾನೆ ಸುಮ್ಮನೆ. ನಿಂಗೆ ಹೆಂಗ್ ಬೇಕಂಗ್ ಮಾಡಿಸ್ಕೋ. ಕಟಿಂಗ್ ಆದ್ರೂ ಮಾಡಿಸೋ, ನೀನ್ 0 ಟ್ರಿಮ್ ಆದ್ರೂ ಓಡಿಸೋ. ದುಡ್ಡು ಕೊಡ್ತೀನಿ, 1 ನಿಮಿಷ. ಇಲ್ಲ ಅವ್ನು ಬೇಯಿಸ್ತಾರ ಅಂದ್ರೆ ಅವನು ಆಚೆಗೆ ಹೋದ. ಹೋಗಿ ನಾನು ಬೇಯಿಸ್ತಾ ಇರ್ತೀನಿ. ಹೋಗಿ
ಈ ಮಕ್ಳಿಗೆ ನಡುವೆ ತಲೆ ಕತ್ಲು ಕಟ್ಟಿಂಗ್ ಮಾಡಿಸೋದೇ ಒಂದು ದೊಡ್ಡ ಇದಾಗೋಗ್ಬಿಡ್ತು, ಯಾವ ಶೇಪ್ ಮಾಡಿಸ್ಬೇಕೇನು ಅಂತ ಹೇಳಿ. ಸೊ ಬೆಳಗ್ಗೆ ತಿಂಡಿ ಎಲ್ಲ ಮಾಡ್ತಾಯಿದ್ವಿ, ಜನ ಇದ್ದಾರೆ ಅಂತೇಳಿ ತುಂಬ ಜನ. ನಾನು ಲಟ್ಟಿಸ್ಕೊಡ್ತಾ ಇದ್ದೆ, ಅವಳು ಬೇಯಿಸ್ತಾ ಇದ್ಲು, ಅಂದರೆ ಕುಕ್ ಮಾಡ್ತಾಯಿದ್ಲು. ನಾವು ಬೇಯಿಸೋದಂತಲೇ ಹೇಳ್ತೀವಿ ನಾರ್ಮಲಾಗಿ. ಕುಕ್ ಮಾಡ್ತಾಯಿದ್ಲು. ಅದಾದಮೇಲೆ ನಮ್ಮಮ್ಮ ಸ್ವಲ್ಪ ಅವಳಿಗೆ ಸೊಳ್ಳೆ ಕಡ್ದಿತ್ತು ರಾತ್ರಿ ಅಂತ ಮೆಡಿಸಿನ್ ಹಾಕ್ತಿದ್ದಾರೆ. ಸೊ ಡಾಕ್ಟರ್ ಒಂದು ಇದು ಕೊಟ್ಟಿದ್ರು, ನಾನು ಹೋಗಿದ್ದ ಕಡೆ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗಿರ್ತೀನಿ ಅದನ್ನು, ಆಯಿಂಟ್ಮೆಂಟ್ ಥರದ್ದು. ಸೊ ಕ್ರೀಮ್ನ ಅದನ್ನು ಹಚ್ತಿದ್ದಾರೆ ಅಮ್ಮ. ಇತ್ತೋಳು ಮುಚ್ಚಲ್ಲ, ಇಲ್ಲಿ ಮುಚ್ಚಿದ್ರೆ ಇಲ್ಲಿ ಎಳಿಯತ್ತೆ. ಹಂಗೆ ಕುತ್ತಿಗೆಗೂ ಸರ್ವಮ್ಮ. ನನ್ನ ಸಿಸ್ಟರ್ ಮನೇಲಿ ಏನಂದರೆ ಸ್ವಲ್ಪ ಅವ್ರು ಟಿ ವಿ ಎಲ್ಲ ಹಾಕ್ಕೊಂಡು ತುಂಬ ಟಿ ವಿದೆಲ್ಲ ಸೌಂಡ್ ಬರ್ತಾ ಇರುತ್ತೆ. ವಾಯ್ಸ್ ಓವರ್ ತುಂಬ ಕೊಡಬೇಕಾಗುತ್ತೆ, ಎಲ್ಲ ಮಿಷಿನ್ ನೀರು ಹಾಕ್ದಾಗ ಮೋಟರ್ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಸೊ ಅವಳು ಹೋಗಿ ಕಾಲ್ಗೆಜ್ಜೆನ ಮುಟ್ತಾ ಇದ್ದಾಳೆ, ಅವಳು ಫಂಕ್ಷನ್ಗೆ ಅಂತ ಹಾಕ್ಕೊಂಡಿಲ್ಲಲ್ವ. ಸೊ ಬೆಳ್ಳಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಹೋಗಿ ಮುಟ್ತಾ ಇದ್ದಾಳೆ. ಸೊ ಎಲ್ಲ ಕೂತ್ಕೊಂಡು ಊಟ ತಿಂಡಿ ಎಲ್ಲ, ಊಟ ಅಂದರೆ ತಿಂಡಿ ಎಲ್ಲ ಮಾಡಿಕೊಂಡು ರೆಡಿ ಆಗಬೇಕು ಹೊರಡೋದಕ್ಕೆ ಹಾಸ್ಪಿಟ್ಲಿಗೆ ಅಂತೇಳಿ. ಅವರು ಕೂಡ ಎಲ್ಲೋ ಹೋಗ್ಬೇಕಂತ ಹೊರಡ್ತಿದ್ದಾರೆ. ಹೀಗೆ ರೆಡಿ ಮಾಡಿಸ್ಬಿಟ್ಟವ್ರೆ. ಈ ಕಡೆ ಒಂದು ಚೆನ್ನಾಗಿ ಕಾಣಿಸುತ್ತಾ? ನಿಂಗೆ ಇಷ್ಟ ಆಯ್ತಾ? ಆಮೇಲೆ ತೆಗಿಬೋದಂತ ಪೂಜೆ ಆದಮೇಲೆಲ್ಲ, ಇಲ್ಲ ಇದಕ್ಕೆ ಚುಚ್ಚೆ ಇರಬೇಕಾ? ಹುಡುಗಿ ಒಂಥರ ಚೆನ್ನಾಗಲ್ಲ. ಒಂದು ಕಡೆ ಇದ್ದರೆ ಏನೋ ಒಂಥರ ಫ್ಯಾಷನ್ ಅನ್ಬೋದು, ಎರಡು ಕಡೆ ಒಂಥರ ಡಿಫ್ರೆಂಟ್ ಆಗಿದೆಯಪ್ಪ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಇಲ್ಲಿಗೆಲ್ಲ ಚುಚ್ಚನ ಇಲ್ಲೆಲ್ಲ ದೇವ್ರು ಹಾಕೊಳ್ಳಲ್ವ ಎರಡು ಕಿವಿಗೂ? ದೇವ್ರಿಗೂ ಹಂಗೆ ಅಂತೀರಾ? ದೇವ್ರ ಹಾಕೋ, ದೇವ್ರ ಪ್ರಶ್ನೆ. ನೀನು ದೇವ್ರಲ್ಲ, ನೀನು ದೇವ್ರಲ್ಲ, ನೀನು ದೇವ್ರಲ್ಲ. ಬಾ 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 ಬಾ. ಅವಳು ಸ್ಟಾರ್ಟ್ ಮಾಡಿದ್ರೆ ನಿಲ್ಸಕ್ಲ, ಅವಳು ನಿದ್ದೆ ಬಂದವೆ ಅನ್ನತ್ತೆ, ಟೈಮ್ ಆಯ್ತಲ್ಲ. ಮಲಗ್ತೀಯ ಕಂದ? ನೋಡೋಳದ್ ನಾನು ಹೇಳ್ದೆ. ಅವಳು ಆಯ್ ಬಾಬು, ಹೌ ಡು ಯು ಡು? ಆಯ್ ಬಾಬು, ಹೌ ಡು ಯು ಡು? ನಮ್ಮ ಮನೇಲಿ ನಮ್ಮದೇ ವಿಡಿಯೋ ನೋಡೋದು ಫಸ್ಟ್. ಅಲ್ಲ ಹೆಂಗೆ ಹೇಳ್ದೆ ನೋಡು, ಅವತ್ತು ನಮ್ಮ ಮನೇಲಿ ಡ್ರೆಸ್ ತಂದೀವಿ, ಡ್ರೆಸ್ ಹಾಕಿಸ್ಕೊಂಬನ್ನಿ ಅಂತ. ನೋಡ ನಾವೇನು ಡ್ರೆಸ್ಸೇ ತಂದಿಲ್ಲ ಅಂತ. ಅದು ಹಿಂಗಡೆ ಜಿಪ್ ಇತ್ತಲ್ಲ, ಮಗ ಹೊಸ ಬಟ್ಟೆನೂ ಹಾಕ್ದಂಗೆ ಆಗೋಯ್ತಲ್ಲ ಹಬ್ಬದ ದಿನ. ಅದು ಹೊಸ ವರ್ಷದ ಹಬ್ಬ ಅನ್ನೋದು ಇದರಲ್ಲಿ ಏನು ಮಾಡೋಕ್ಕತ್ತೆ? ಅವನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ಅದು ಕಪ್ಪು ಇದು ಮಾಡಿದೆ ಕುಶುಂದ್ರಲ್ಲಿ ಎರೇಸ್ ಇದು ಮಾಡಿದ್ನಲ್ಲ. ಈಗೆಲ್ಲ ಆಗುತ್ತೆ. ತಲೆ 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 ಹುಷಾರು. ಜೀವನ ಕಿಚ್ಚಿ ಕೊಟ್ಬಿಟ್ಲು, ತಗೊಳ್ಳಿಲ್ಲ. ನೀನು ತಗೊಟ್ಟ ಮತ್ತೆ ದುಡ್ಡು ಏನು ಮಾಡ್ತು? ಕುತ್ಕೊಂಡ್ಬಿಟ್ರೆ ಯಾವಾಗ ಕಲ್ತ್ರಿ ಓಡಿಸೋದು? ಖುಷಾ ಯಾವಾಗ ಆಟೋ ಓಡಿಸೋದು ಕಲ್ತೆ? ಕಲ್ತಿದ್ಯಾ? ಕೀ ಹಾಕೋರ? ಕೀ ಅಲ್ಲೇ ಐತೆ, ನಿಮ್ಮ ಅಜ್ಜಿನೂ ಕೂತೈತೆ. ಅವ್ರದ್ದವೇ ಇರ್ಬೇಕು, ಹಿಂಗಡಿಗೆ ಹಾಕ್ತಾರೆ ಇರು. ಅದೇ ಅದೇ ಆಟೋ ನಿಲ್ಸ್ರು. ಹಲೋ ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಯ್ ಹಾಯ್. ಅವ್ರು ಓಡ್ದ ಅವನು ಈ ಕಡೆ ಬಂದ, ಈ ಕಡೆ ಬಾಯ್ ಕಂಡ್ರೆ, ಬಾಯ್ ಬಾಯ್. ಸೊ ಅಲ್ಲಿಂದ ಹೊರಟ್ವಿ. ಅವ್ರದ್ದು ವ್ಯಾಕ್ಸಿನೇಷನ್ ಇತ್ತು. ವ್ಯಾಕ್ಸಿನೇಷನ್ಗೆ ನಮ್ಮ ಮನೆಯವರು ಅಲ್ಲೇ ಅರ್ಧಕ್ಕೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು. ಸೊ ನಾನು ಕೂಡ ಅಲ್ಲಿಂದ ಹೊರಟಿ ಅರ್ಧ ದಾರಿ ಬಂದು ಅವ್ರು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟರೊಳಗೆ ಡಾಕ್ಟ್ರ್ ಕೆಲಸ ಎಲ್ಲ ಮುಗ್ದಿದ್ರೆ, ಅವ್ರ ಕೆಲಸ ಮತ್ತು ನನ್ನ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಎಲ್ಲ ಮುಗ್ದಿದ್ರೆ, ಸೊ ಅವ್ರಿಗೂ ಇಲ್ಲಿ ಟೈಮಿಂಗ್ಸಿಗೂ ಅಲ್ಲಿ ಟೈಮಿಂಗ್ಸಿಗೂ ಬೇರೆ ಡಿಫ್ರೆಂಟ್ ಟೈಮ್ ಇರುತ್ತಲ್ವ. ಸೊ ಅಲ್ಲಿ ಎಲ್ಲ ಕೆಲಸ ಮುಗಿಸಿ ಇಲ್ಲಿ ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಸೊ ಹಾಸ್ಪಿಟಲ್ಗೆ ಬಂದ್ವಿ ನಾವು. ಜನ ಏನು ಅದೇ ಹೇಳಲ್ವಾ, ಮಕ್ಕಳು ಡಾಕ್ಟರ್ ಹತ್ರ ತುಂಬ ಜನ ಇರ್ತಾರೆ. ಬಿಕಾಸ್ ಮಾರ್ನಿಂಗೇ ನಾನು ಯಾವಾಗಲೂ ಹೇಳಂಗೆ ಮಾರ್ನಿಂಗ್ ಇರ್ತಾರೆ. ಆಮೇಲೆ 11 ಗಂಟೆ ಮೇಲೆಲ್ಲ ಪ್ರೆಗ್ನೆಂಟ್ ಇರ್ತಾರಲ್ವ, ಅವ್ರುಗಳು ತೋರಿಸೋದಕ್ಕೆ ಅವ್ರ ಡಾಕ್ಟ್ರುಗಳು ಇರ್ತಾರೆ. ಸೊ ಚೆಕಪ್ ಎಲ್ಲ ಆಗ್ತಿರುತ್ತೆ, ಅವ್ರವ್ರ ಹೆಸರು ಕರೀತಾ ಇರ್ತಾರೆ, ಅವಾಗ ಹೋಗ್ತಾ ಇರ್ತೀವಿ. ನಂದು ಇನ್ನು ಲೇಟ್ ಇತ್ತು, ಬಟ್ ಯಾವಾಗಲೇ ಹೋಗಲಿ ನಮ್ಮದು 10 o'clock ಇದೆ ಅಂದರೆ 11:30 ಆಗೇ ಹೋಗುತ್ತೆ. ಸೊ ಆ ಥರ ಆಗಿರುತ್ತೆ. ಅವ್ರ ಅಪ್ಪ ಬಂದ್ರಂತೂ ಕನ್ನಡಕ ಕಿತ್ತಾಕ್ತಾಳೆ ನೋಡಿ ಇವಾಗ. ಕಿತ್ತಾಕ್ತೀಯಮ್ಮ ಅಪ್ಪ ಪಪ್ಪ ಪಪ್ಪ 4 ತಿಂಗಳಾದ್ಮೇಲೆ 4 ತಿಂಗಳಾದ್ಮೇಲೆ ಪಪ್ಪ ಯಾರದು ಪಪ್ಪ ಯಾರದು ಪಪ್ಪ ಚೂಡ್ತಾಳೆ ಇರೋ ಚೂಡ್ತಾಳೆ ಸ್ವಲ್ಪ ಒಂದು 2 ನಿಮಿಷ. ನೋಡು ನೋಡು ಬಾಯೊಳಗೆ ಬೆರಳಾಗೋಗಿ ಬರ್ತಾಳೆ. ಸುಮ್ಮನೆ ಬಂದಿದ್ದಾಳೆ ನೋಡು. ರಿಮೆಂಬರಾ ಹಿಂಗ ಏನಕ್ಕೆ ಕ್ರೈ ಮಾಡೋದು. ಸೊ ರೋಗಿ 4 ಮಂತ್ ಆಗಿತ್ತು, ಕಂಪ್ಲೀಟ್ ಆಗೋಗ್ಬಿಟ್ಟಿತ್ತು, ಬಂದಿರಲಿಲ್ಲಲ್ಲ. ಸೊ ಅವಳಿಗೆ ನೆನಪಿಲ್ಲ, ಅಂದರೆ ನಾನು ಸ್ವಲ್ಪ 1 ವರ್ಷ 2 ವರ್ಷದ ಮಕ್ಳಿಗೆ ಮರಿತಾವೆ, ಇವಳಿಗೆ ಏನು ಗೊತ್ತಿರುತ್ತೆ. ಆದರೂ ನೋಡ್ತಿದ್ಲು, ಹೋಗ್ತಿದ್ಲು, ಏನೋ ಒಂಥರ ಖುಷಿಯಿಂದ ಅವರು ಮಾತಾಡ್ತಿದ್ರು. ಸೊ ಅವ್ರಿಗೆ ಒಂಥರ ಖುಷಿ, ಒಂದು ತುಂಬ ದಿನ ಆದಮೇಲೆ ಚಿಕ್ಕ ಮಗು ಜೊತೆ ಆಟ ಆಡ್ತೀನಲ್ಲ ಅನ್ನೋದು ಬಂದಿದ್ದು. ಅವಳಿಗೆ ಗೊತ್ತಾಯ್ತು ಇವಾಗ. Very happy. Hello, very happy. ಅಪ್ಪ ಬಂದಿರೋ ಖುಷಿಲಿ ಪೇಯ್ನ್ ಆಗಲೇ ಇಲ್ವೇನೋ, ಈ ಸರಿನೇ ಅಳ್ಳೇ ಇಲ್ಲ ನೋಡಿ. ನೆಕ್ಸ್ಟ್ ಮತ್ತೆ ಇದೇ ವಿಡಿಯೋನ ಜಾಯಿನ್ ಮಾಡ್ತೀನಿ. ಅಳಲ್ಲೇ ಇಲ್ಲ ಈ ಸರಿ. ಇಂಜೆಕ್ಷನ್ ಕೊಟ್ಟಾಗ ಅವ್ರು ಇಂಜೆಕ್ಷನ್ ಕೊಟ್ಟರೋ ಕೊಡಲಿಲ್ವ ಅನ್ನೋ ಥರ ಆಗೋಯ್ತು. ಸೊಳ್ಳೆ ಬರೆ ಎಲ್ಲ ಕಚ್ಚಿತ್ತಲ್ಲ, ಹಂಗೆ ಇತ್ತು. ಸೊ ಅದಾದಮೇಲೆ ಅವರು ಕ್ಯಾಬ್ ಮಾಡ್ಕೊಂಡೋಗು, ನನಗೂ ಬೇರೆ ಫಸ್ಟ್ ಟೈಮ್ ಅಲ್ವಾ ಬೈಕಲ್ಲಿ ಕೂರಿಸ್ಕೊಂಡೋಗಿ ಭಯ ಆಗುತ್ತೆ ಅಂತ ನಾನಿಲ್ಲ, ನಾನು ಟೈಟಾಗಿ ಇಟ್ಕೋತೀನಿ ಬನ್ನಿ ಅಂದೆ. ಸೊ ಇದನ್ನು ಅವನಿಗೆ ತೊಗೊಂಬಂದೆ. ಅವನು ಏನೇನೋ ಹಾಕೊಂಡು ತಿರ್ತಿರ್ತಾನಲ್ಲ ಎಲ್ಲಾದ್ರೂ ಹೋಗೋದಿಲ್ಲ. ನಿಂಗೆ ಬೇಕು ಪುಟಾಣಿ ಇಲ್ಲ ಪಟಾಣಿ ಇಲ್ಲ, ಹೇಳಿದ ಮಾತೆ ಕೇಳಲ್ಲ ಅವಳು. ಬತ್ತಿ ವಾಟ್ ಇಸ್ ಬತ್ತಿ ಅದು ಕೂಡ ಏನಾಗಲ್ಲ. ಇಲ್ಲಿ ಇಟ್ಕೊಡು. ಇಲ್ಲಿ ಇಟ್ಕೊಮ್ಮ, ಇಲ್ಲಿ ಇಟ್ಕೊಮ್ಮ. ಅವ್ರು ಎಲ್ಲ ಒಟ್ಟಿಗೆ ಇಟ್ಕೋತಾರಲ್ಲ ಬಿಡು. ಚೆನ್ನಾಗಿದೆ. ಕೊಟ್ಕೊಳ ಅವ್ನ ಕೈ ಸೈಜ್ ಆಗತ್ತೆ ನೋಡಿದ್ಯಾ? ಒಂಚೂರು ಲೂಸ್ ಆಗುತ್ತೆ ಇದು. ಟೈಟ್ ಮಾಡ್ತೀನಿ. ಟೈಟ್ ಬೇಡ, ಎಲ್ಲ ಕಚ್ಚೋದು. ಅಮ್ಮ ಗಿಫ್ಟ್ ಕೊಡಕ್ ಬಂದಿರೋದು ಕಚ್ಚಕಲ್ಲ. ಎಂಜಲ್ ಮಾಡ್ಬಿಟ್ಟ ಎಂಜಲ್ ನೆಕ್ಬಿಟ್ಟ. ಹಿಂಗ್ ಮಾಡಿ ತೋರಿಸ್ತೀನಿ. ವಾ ಬೇಡ, ಹಂಗೆ ಮಾಡಬಾರ್ದು, ಹಂಗೆ ಮಾಡಬಾರ್ದು. ನೋಡಿ ಪಪ್ಪನ ಹಚ್ಚಿನಿ, ನೀನು ಪಪ್ಪ ನೋಡಂದ್ರೆ ಇವನ್ನೇ ನೋಡ್ಕೊತ. ಏನು ನೋಡ್ಕೊಳ್ಳಿ, ಆಟ ಆಡ್ಕೊಂಡಿರ್ಲಿ ಸುಮ್ಮನೆ. ಚೆನ್ನಾಗಿದ್ಯಾ? KR ಪುಟ್ಟಡಿ ಇದಾಕಿಲ್ಲ ಮತ್ತೆ ಸೀರೆ ಹಾಕ್ಸಿದ್ದೀನಲ್ಲ ಇಲ್ಲಿ ಮಿಕ್ಸಲ್ AKR ಫೇಸ್ ಬುಗ್ಗು. ಈಗ AKVR ಹಾಕ್ಬೇಕು. VR ಏನು ಬೇಡ, ಇದು ವಿತ್ ಪೆಟ್. ವಿವರೇ ಬಂತು. ಚೆನ್ನಾಗಿದ್ಯಾ? AKRV ಅಟ್ಲೀಸ್ಟ್ ಒಂದು ರಿಮೆಂಬರ್ ಆಗಿರುತ್ತೆ. ನಾನು ಗಣೇಶನ್ ಕೊಡೋಣ ಅನ್ಕೊಂಡ. ಸೊ ನೀಗೂ ಅದೇ ಕೊಟ್ಟಿದ್ದಲ್ವ ಅಂತ. ಸೊ ಗಣೇಶ ಬೇಡ ಅಂತ ಅಂದೆ. ದಟ್ಸ್ ವೈ ಉಜ್ವಲವಾಗಿ ಬೆಳಗಲಿ ಲೈಫ್. ಬೇಕಾಗುತ್ತೆ ಪೂಜೆ ಮಾಡೋಕ್ಕೆ. ಯೂಸ್ಫುಲ್ ಆಗುವಂಥದ್ದು ಕೊಟ್ಟರೆ ಓಕೆ. ಪಪ್ಪನ ಜೊತೆ ಮಾತಾಡಿ. ಅದ್ರ ಮೇಲೆ ಚೆನ್ನಾಗಿ ಸಾಫ್ಟ್ ಆಗಿದೆ, ಅದಕ್ಕೆ ಸುಮ್ಮನೆ ಆಟ ಆಡ್ಕೊತಾ ಪುಟಾಣಿ.
ಮತ್ತೆ 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 ಇಷ್ಟೋಗಿತ್ತು. ಬಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ. ಹಂಗೆ ಬರ್ತಾ ಎಳ್ನೀರು ಮತ್ತು ಟಾಟಲಿನ ತೊಗೊಂಬಂದಿದ್ವಿ. ಟಾಟಲಿನ ತೊಗೊಂಬರೋದು ಹೆಚ್ಚಲ್ಲ, ಅದನ್ನು ಸುಲಿಯೋದಿರುತ್ತಲ್ಲ ಅದು ಕಷ್ಟ ಅಂತಲೇ ಹೇಳ್ಬೋದು. ಅದೊಂಥರ ಒಂದೊಂದು ಈಸಿಯಾಗಿ ಬಂದುಬಿಡುತ್ತೆ, ಒಂದೊಂದು ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ತೆಗಿಯೋಷ್ಟರೊಳಗೆ ತುಂಬ ಸುಸ್ತಾದಂಗೆ, ಅಂದರೆ ಟೈಮ್ ಹಿಡಿಯುತ್ತೆ ಸುಸ್ತಾನೋದಕ್ಕಿಂತ ಹೆಚ್ಚಾಗಿ. ಒಂಥರ ಕಚ್ಚ 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 ಲಾಸ್ಟಿಗೆ ತಿನ್ನೋ ಮೂಡೆ ಹೊರ್ಟೋಗ್ಬಿಡುತ್ತೆ ಸುಲಿದು. ಸೊ ಅದ್ರ ಸ್ವಲ್ಪ ಜ್ಯೂಸ್ ಮಾಡಲ ಅಂತ ಕೇಳಿದೆ, ಬೇಡ ಅಂದರು. ಹಾಗೆ ತಿಂತೀನಿ ಅಂದರು, ಅವ್ರಿಗೆ ಹಾಗೆ ಕೊಟ್ಟೆ. ಸೊ ಅವ್ರಿಗೆ ಸಿಗುತ್ತೆ ಇಲ್ಲಿ ಥರ ಫುಡ್ಡೇ ಅಲ್ಲೂ ಕೂಡ ಸಿಗುತ್ತೆ. ಸೊ ನಾನ್ ವೆಜ್ ಪ್ರಿಯರಿಗಂತೂ ಒಂದು ಒಳ್ಳೆ ಇದು ಅಂತ ಹೇಳ್ಬೋದು ಆ ಕಂಟ್ರಿ, ಥೈಲ್ಯಾಂಡು. ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಊಟನೂ ಮಾಡಬೇಕಲ್ವ, ಇದೆಲ್ಲ ಜ್ಯೂಸ್ ಕುಡಿದು ಮತ್ತು ಅವರು ಜ್ಯೂಸ್ ತರಿಸ್ಕೊಂಡ್ರು, ಮತ್ತೇನೋ ಬೇಡ ಇದು ಅಂತೇಳಿ. ಅವಳಿಗೆ ಸ್ವಲ್ಪ ಎಳ್ನೀರು ಕೊಟ್ಬಿಟ್ಟು ನಾನು ಕೂಡ ಇದನ್ನು ತಿಂದ್ಬಿಟ್ಟು, ನಾನು ಕೂಡ ಈ ಸಮ್ಮರ್ ಟೈಮ್ ಬಂದರೆ ಇದನ್ನು ತರಿಸ್ಕೊಂಬಿಡ್ತೀನಿ, ಬಾಡಿ ಕೂಡ ಕೂಲಾಗಿರುತ್ತೆ. ಯಾಕೆಂದರೆ ನನಗೆ ಸ್ವಲ್ಪ ಹೀಟ್ ಜಾಸ್ತಿ ಮುಂಚೆಯಿಂದನೂ. ಅದಾದಮೇಲೆ ಸ್ವಲ್ಪ ಊಟಕ್ಕೆ ಅಂತೇಳಿ ಪಾಲಕ್ ಇದು ಮಾಡಿದೆ, ಚಪಾತಿನ ಮಾಡಿಕೊಟ್ಟಿದ್ದೆ ಅವನಿಗೆ ಬೆಳಗ್ಗೆ. ಸೊ ಅದನ್ನೇ ಮಧ್ಯಾಹ್ನಕ್ಕೆ ಅವ್ರಿಗೆ ಸ್ವಲ್ಪ, ಅವನು ಇದ್ದ ಮಧ್ಯಾಹ್ನಕ್ಕೆ ಸ್ವಲ್ಪ ಒಂದೊಂದು ಪೂರಿ ಮಾಡಿಕೊಂಡು ಪಲ್ಯ ಇತ್ತು, ಅದನ್ನೇ ಊಟ ಮಾಡ್ತಿದ್ದೀವಿ. ಈ ಪಾಲಕ್ ಚಪಾತಿ ಪೂರಿ ಆ ಥರ ಮಾಡಿದಾಗ ಹಿಟ್ಟು ಒಂದೇ ಹಿಟ್ಟಲ್ಲಿ ಇದಾಗುತ್ತಲ್ವ, ಸೊ ಅದನ್ನು ಮಾಡಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ. ಬೇಕಾದಾಗ ಪೂರಿ ಬೇಕಂದರೆ ಪೂರಿ, ಇಲ್ಲ ಚಪಾತಿ ಬೇಕಂದರೆ ಚಪಾತಿ, ಆ ಥರ ಮಾಡ್ಕೊತೀನಿ. ಸೊ ಇದು ಸ್ಕೂಲ್ ಟೈಮೆಲ್ಲ ಆದಾಗ, ಅಂದರೆ ಕಾಲೇಜಿಗೆಲ್ಲ ಹಾಕಿದಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಮನೇಲೇ ಇದ್ದಾಗ ಏನೂ ಇದಾಗಲ್ಲ. ಸೊ ಸ್ವಲ್ಪ ಸ್ಯಾಟರ್ಡೇ ಇದ್ದಿದ್ದರಿಂದ ಹಾಲಿಡೇ ಇತ್ತಲ್ಲ, ಸೊ ಮನೇಲೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಸಾಯಂಕಾಲ ಎಲ್ಲಾದರೂ ಆಚೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು ಏನೇನಾಗುತ್ತೆ. ನಾವು ಅಂದ್ಕೊಂಡಿರೋದೇ ಒಂದಿರುತ್ತೆ. ಈಗ ಸ್ವಲ್ಪ ಮಳೆ ಸೀಸನ್ ಬೇರೆ ಇರೋದ್ರಿಂದ ಸಂಜೆ ಟೈಮ್ ಆಚೆ ಹೋಗೋಕ್ಕಾಗೋದೇ ಇಲ್ಲ, ಬೇಜಾರಾಗ್ಬಿಡುತ್ತೆ. ಯಾಕಪ್ಪ ಈ ಮಳೆ ಬರುತ್ತೆ ಅಂತ. ಮಳೆ ಇದ್ರೂ ಕಷ್ಟ ನಮಗೆ, ಮಳೆ ಇಲ್ಲದೇ ಇದ್ರೂ ಕಷ್ಟ. ಏನೋ ಒಂಥರ ಏನಿದ್ರೂ ಕಷ್ಟ, ಇಲ್ಲದೇ ಇದ್ರೂ ಕಷ್ಟ ಅಂದ್ಬಿಟ್ಟು. ಮಳೆ ಇಲ್ಲ ಅಂದರೆ ಸೆಕೆ ಅಂತೀವಿ, ಸೆಕೆ ಇದ್ದರೆ ಮಳೆ ಬೇಕು ಅಂತೀವಿ, ಇದೇ ಆಗೋಗ್ಬಿಡುತ್ತೆ ಅಲ್ವ. ಸೊ ಅದಾದಮೇಲೆ ಸ್ವಲ್ಪ ಸಾಂಬಾರಿತ್ತು ಊಟಕ್ಕೆ. ಮಧ್ಯಾಹ್ನಕ್ಕೆ ರೈಸು, ಸಾಂಬಾರು, ಪೂರಿ. ಅದೇ ಇದರಲ್ಲಿ ಪೂರಿನ ತಿನ್ಕೊಂಡ್ವಿ, ಸಾಂಬಾರು ಗಟ್ಟಿ ಇತ್ತು ಅಂತ ಹೇಳಿಬಿಟ್ಟು. ಮತ್ತೇನು ಸಪ್ರೇಟಾಗಿ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಮತ್ತೆ ಆ ಟೈಮು ಸಾಲಲ್ಲ ಎಲ್ಲರಿಗೂ ಊಟ ಮಾಡೋ ಟೈಮ್ಗೆ ಅಂತ ಹೇಳಿ. ನಿಂಗೆ 2 ಅವನೆನ್ನೆ ಎಲ್ಲ ತಿನ್ನವನೆ ಚಪಾತಿ ಪೂರಿ ಅಂತ. ನಾನು ತಿಂದಿದ್ದೆ, ಬಟ್ ಸರಿ ತಿನ್ಲಿ ಒಂದು ಕಮ್ಮಿ ಆಯಿತು. ನೀನು ಈ ಕಡೆ ಬಲ್ಲೆ ಹಾಕೋಬೇಕು, ನಾವು ವಿಡಿಯೋ ಇಡ್ತೀನಿ. ಇಲ್ಲಿ ಇಡಪ್ಪ, ಮೂಜಲ್ಲಿ ಇಲ್ಲೇ ಕುತ್ಕೊಳ್ಳೋಣ. ನೀನು ಇಲ್ಲಿ ಕುತ್ಕೊಳ್ಳಪ್ಪ, ಈಗ ನೀನು ತಿಳ್ಕೊಂಡು ಇಲ್ಲ ಇಲ್ಲೇ ಕೊಡ, ಕಟ್ ಮಾಡಿ ಕೊಡ. ನಂಗೆ ಹೊಟ್ಟೆ ಹಸ್ತೈತೆ, 2 ಗಂಟೆ ಆಯಿತು, ಬೆಳಗ್ಗೆ ದೋಸೆ ತಿಂದಿರೋದು. ಇವನೇನಾದರೂ ಇದ್ದರೆ, ನಾವಿಬ್ಬರೇ ಇದ್ದರೆ ನನ್ನ ಜೊತೆ ಊಟನೇ ಮಾಡಲ್ಲ. ಇವ್ರು ಬಂದರೆ ಅವ್ರು ಕೋರೋವರೆಗೂ ಬಿಡಲ್ಲ, ಒಟ್ಟಿಗೆ ಕುತ್ಕೊಳ್ಳೋಣ ಅಂಥೇಳಿ. ಫ್ಯಾಮಿಲಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಒಬ್ಬೊಬ್ಬರೇ ಕುತ್ಕೊಂಡು ಊಟ ಮಾಡಿದಾಗ ಅವ್ನು ಪಾಡಿಗೆ ಹೋಗಿ ಲ್ಯಾಪ್ಟಾಪ್ ಹತ್ರ ಕುತ್ಕೊಂಡು ಊಟ ಮಾಡ್ತಾನೆ, ನಾನು ಇವಳ ಜೊತೆ ಕುತ್ಕೊಂಡು ಊಟ ಮಾಡ್ತೀನಿ. ಸೊ ಊಟ ಮಾಡುವಾಗ ಸ್ವಲ್ಪ ಯಾರೇ ಆಗಲಿ ಬೈತಾ ಇದ್ದೆ, ಅನ್ನಕ್ಕೆ ಮರ್ಯಾದೆ ಕೊಟ್ಟು ತಿನ್ನಬೇಕು, ಹೆಂಗೆ ಬೇಕಂಗೆ ಕುತ್ಕೊಂಡು ಕಾಲು ನೀಡ್ಕೊಂಡೆಲ್ಲ ತಿನ್ನಬಾರ್ದು, ಹೇಳಿದ ಮಾತು ಕೇಳಲ್ಲ ಅಂತ ಅವ್ರಿಗೆ ಕಂಪ್ಲೇಂಟ್ ಹೇಳ್ತಾಯಿದ್ದೆ. ಅವ್ರು ಯಾಕೋ ಅವರೇವ ಹಿಂಗೆ ಮಾಡ್ತೀವಿ, ಅವ್ರು ಅಷ್ಟೇ ಹೇಳೋದು, ಯಾಕೆ ಹಿಂಗೆ ಮಾಡ್ತೀರಿ ಅಂತ. ಅವರು ಸಾಫ್ಟಾಗಿ ಹ್ಯಾಂಡ್ಲ್ ಮಾಡ್ತಾರೆ, ನಾನು ಸ್ವಲ್ಪ ರಫಾಗಿ ಹ್ಯಾಂಡ್ಲ್ ಮಾಡ್ತೀನಿ. ಸೊ ನನಗೆ ಈ ನಡುವೆ ಸ್ವಲ್ಪ ಬ್ರೆಸ್ಟ್ ಮಿಲ್ಕು ಕಡಿಮೆ ಆಗ್ತಿದೆ ಅಂತ ಅನ್ನಿಸ್ತಿದೆ ನನಗೆ. ಬಟ್ ಇಲ್ಲ, ಅವಳಿಗೆ ಅಂದರೆ ಮಕ್ಕಳು ದೊಡ್ಡವಾಗ್ತಾ ಹೋಗ್ತಾವಲ್ಲ, ಸೊ ದೊಡ್ಡವಾಗ್ತಾ ಅವ್ರಿಗೆ ಸ್ವಲ್ಪ ಜಾಸ್ತಿ ಬೇಕಂತ ಅನಿಸುತ್ತೆ. ಸೊ ಅವಳಿಗೆ ಕರೆಕ್ಟ್ ಆಗ್ತಿದೆ ಅಂತ ಅನಿಸುತ್ತೆ ಈಗ. ಬಟ್ ಆದ್ರೂ ನನಗೆ ಸ್ವಲ್ಪ ಅವಳಿಗೆ ಸಾಲ್ತಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಿ, ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೋ ಫುಡ್ಗಳನ್ನ ಸ್ವಲ್ಪ ಎಲ್ಲ ಜಾಸ್ತಿ ತಿನ್ನೋಕೆ ಶುರು ಮಾಡ್ತೀನಿ. ಸೊ ಒಂದೊಂದು ದಿನ ಅನಿಸಲ್ಲ, ಬಟ್ ಎಲ್ಲ ಟೈಮು ಅನಿಸುತ್ತೇನಲ್ಲ, ಒಂದೊಂದು ದಿನ ಹಂಗೆ ಅಂತ ಗೊತ್ತಾದಾಗ ಸ್ವಲ್ಪ ಹಾಲು, ಗಾರ್ಲಿಕ್ನ ಈ ಥರ ಫ್ರೈ ಮಾಡ್ಕೊಂಡು ತಿಂದರೆ ಮಿಲ್ಕ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದರು ನನಗೆ. ಊಟದಲ್ಲಿ ಆ್ಯಡ್ ಮಾಡಿ ಈ ಥರ ಫ್ರೈ ಮಾಡಿ ಇಲ್ಲ ಕುಕ್ ಮಾಡಿ ತಿನ್ನಿ, ರಾ ಅಂತೂ ತಿನ್ನೋಕ್ಕೆ ಹೋಗಬೇಡಿ, ಹಸಿದು ತಿಂದರೆ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ, ಗ್ಯಾಸ್ಟ್ರಿಕ್ ಅಂತ ಹೇಳಿ. ಸೊ ಹಾಗಾಗಿ ಏನು ಮಾಡ್ತೀನಿ, ಸ್ವಲ್ಪ 1 ಗಂಟೆ ಬೆಳ್ಳುಳ್ಳಿ, ಅಥವಾ ಒಂದೇ ದಿನ ಕಂಟಿನ್ಯೂಸ್ ಆಗಿ ತಿನ್ನಲ್ಲ. ಸೊ ಒಂದು ದಿನ ತಿಂತೀನಿ, ಒಂದು ಸ್ವಲ್ಪ ದಿನ ಗ್ಯಾಪ್ ಬಿಟ್ಟು ತಿಂತೀನಿ.
ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಮಲಗಿದ್ವಿ. ಮಲಗಿದ್ದಾದಮೇಲೆ ಈವ್ನಿಂಗ್ ಆಯಿತು. ಈವ್ನಿಂಗ್ ನಮ್ಮ ಮನೆಯವ್ರಿಗೆ ಇಲ್ಲಿ ಏನಾದರೂ ಫುಡ್ ಇದ್ದಾಗ ತಿನ್ನಿಸ್ಬಿಟ್ಟು ಕಳಿಸ್ಬೇಕು ಅನ್ನೋದು ನನ್ನ ಆಸೆ. ಅಲ್ಲಿ ದೋಸೆ ಈ ಥರ ಏನೂ ಸಿಗೋಲ್ಲ, ಮಾಡ್ಕೊಂಡು ತಿನ್ಬೋದು, ತಿನ್ನೋಕ್ಕೇನಿಲ್ಲ ಅಂತಲ್ಲ, ಬಟ್ ಅವ್ರಿಗೆ ಗೊತ್ತಾಗಲ್ಲ. ಸೊ ಅವ್ರಿಗೆ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ತುಂಬ ಇಷ್ಟ. ಸೊ 3 ಜನನೂ ಬೈಕಲ್ಲಿ ಬಂದ್ವಿ, ಅವ್ನು ಬರೋಕ್ಕಾಗಲ್ಲ ಅಂಥೇಳಿ. ಸೊ ದೋಸೆನ ಅವರು ಆರ್ಡ್ರ್ ಮಾಡ್ತಿದ್ದಾರೆ. ಅವ್ರಿಗೆ ತುಂಬ ಇಷ್ಟ ಈ ಪ್ಲೇಸಲ್ಲಿ ದೋಸೆ ತಿನ್ನೋಕ್ಕೆ. ಇದೇನೋ ಗೊತ್ತಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಕಡೆ ಇಷ್ಟ, ಅವ್ರಿಗೆಲ್ಲ ಫುಡ್ಡು ಇಷ್ಟ ಆ ಥರ ಏನಲ್ಲ. ಬಟ್ ಇಲ್ಲಿ ಏನೋ ಎಸ್ಪೆಷಲಿ ಬೆಣ್ಣೆ ದೋಸೆ ಅಂತ ಇರ್ತಾರೆ. ಈಗ ಏನು ಮಾಡ್ತಾರೆ ಅಂದರೆ, ಪಾಪ ನೀವು ಹೋಗಿ ತಿನ್ನಿ ಅಲ್ಲಿ, ನಾನು ತಿಂದಷ್ಟೇ ಸಮಾಧಾನ ಆಗುತ್ತೆ ಅಂತ ಹೇಳ್ತಾರೆ. ಇಂಥ ಪುಣ್ಯ ಎಷ್ಟು ಜನಕ್ಕೆ ಬೇಕಲ್ವಾ ಹೇಳ್ಬೇಕಂದ್ರೆ, ನೀವು ತಿನ್ನಿ ನಾನು ತಿನ್ನಂಗಾಗುತ್ತೆ ಅಂತ ಅನ್ನೋದು. ಅಂದರೆ ನಿಜವಾಗ್ಲೂ ಇಂಥ ಗಂಡನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಹೇಳಬಹುದು. ಕಣ್ಣಲ್ಲಿ ನೀರು ಬರ್ತಿದೆ ನನಗೆ ಇದನ್ನು ಹೇಳ್ತಿದ್ರೆ. ಸೊ ಅದಾದಮೇಲೆ ಅಲ್ಲಿ ತುಂಬ ಕ್ರೌಡ್ ಇತ್ತು, ತುಂಬ ಸೌಂಡ್ ಇತ್ತು. ಸೊ ವಾಯ್ಸ್ ತುಂಬ ಇದಾಗಿತ್ತು. ಆಮೇಲೆ ಅವ್ರ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಇದು ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಅಲ್ಲಿ ದೋಸೆ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಬಂದ್ವಿ. ದೋಸೆ ಒಂಥರ ಒಂದು ತಿಂದ್ರೇ ಫಿಲ್ ಆಗಿಬಿಡುತ್ತೆ, ಅಷ್ಟು ದಪ್ಪ ದೋಸೆ ಹಾಕ್ಬಿಟ್ಟಿರ್ತಾರೆ. ವಿಚಿತ್ರ, ಇಲ್ಲಿ ಪಲ್ಯ ಮಾಡಲ್ಲ, ಆಲೂಗೆಡ್ಡೆನ ಹಂಗೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಕೊಡ್ತಾರೆ. ಬರೀ ಬೆಳ್ಳಗೆ ಇರುತ್ತೆ ಅದರಲ್ಲಿ, ಪಲ್ಯ ಆ ಥರ ಏನು ಒಗ್ಗರಣೆ ಏನೂ ಹಾಕಿರಲ್ಲ. ಸೊ ಅದಾದಮೇಲೆ ಕಾಫಿ ಕುಡ್ಕೊಂಡು ಬಂದ್ವಿ. ಅಲ್ಲೇ ಅವ್ರಿಗೆ ಡಿನ್ನರ್ ತಿಂದಮೇಲೆ ಕಾಫಿ ಕುಡಿಲೇಬೇಕು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. Thanks for watching my videos. Love you all. Bye bye. Take care.